பாத்ரூம் போன கழுவி எல்லாம் பண்ணிக்குவேன். உள்ளே இருந்தோன்னாக்கா எல்லாம் பண்ணிக்குவேன். கொஞ்சம் வெளியே கொஞ்சம் குளிரில் இருக்கா கொஞ்சம் இதுக்கான ஆகும். யாராக இருக்கட்டும் ಬೆಳಗಿಂದ ಸರಿಯಾಗಿ ತಿಂದಿಲ್ಲ. ಇರು ಹೋದೆ ಈಗ ನಿಮ್ಮ ಫೋಟೋ ಬಿಡಿ ನಾನು. ಪ್ರಶಾಂತ್ ನಿರಾಶ್ರಿತರ ಆಶ್ರಮದಿಂದ ಇವಾಗ ಸುಮಾರು ರಾತ್ರಿ 10:30 11 ಗಂಟೆ ಆಗಿದೆ. ಇದು ಜೀವನ್ ಇಲ್ಲಿ ಸುಮಾರು ದಿನದಿಂದ ಒಂದು ಅಜ್ಜಿ ಇಲ್ಲೇ ವಾಸವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ನಿವಾಸಿಗಳು ನಮಗೆ ಸಂಸ್ಥೆಗೆ ಕಾಲ್ ಮಾಡಿರ್ತಾರೆ. ಅದೇ ಪ್ರಕಾರ ನಾವು ಪೊಲೀಸ್ ಸ್ಟೇಷನಿಗೆ ಮಾಹಿತಿ ಕೊಟ್ಬಿಟ್ಟು ಅಜ್ಜಿನ ನಮ್ಮ ಸಂಸ್ಥೆಗೆ ನಾವು ಕರ್ಕೊಂಡು ಹೋಗಿರ್ತೀವಿ. ಇವ್ರಿಗೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದರೆ ಅಪಾಯ ಬರಲ್ಲ. ಸಂಬಂಧಪಟ್ಟಂಥವ್ರು ಯಾರು ಇದ್ದರೆ ಡಿಸ್ಪ್ಲೇಲಿ ಬರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿ ನಮ್ಮ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ಜೀವನ್ ಭೀಮ್ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರೋದ್ರಿಂದ ಸ್ಟೇಷನಲ್ಲಿ ಮಾಹಿತಿ ತೊಗೊಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಈಗ ಸ್ಥಳೀಯರು ಕಾಲ್ ಮಾಡಿದಂಥ ಮೇಡಮ್ ಅವರು ಇಲ್ಲೇ ಇದ್ದಾರೆ. ಇವ್ರು ಇನ್ನೇನೆ ನಮಗೇನು ಅಂತ ಗೊತ್ತಿಲ್ಲ. ಅವ್ರನ್ನ ನಾವು ಒಂದು ಸ್ವಲ್ಪ ಇವ್ರ ಬಗ್ಗೆ ನಾವು ವಿಚಾರಿಸ್ತೀವಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಇವರು ಎಷ್ಟು ದಿನದಿಂದ ನೀವು ಇಲ್ಲೇ ನೋಡ್ತಾ ಇದ್ದೀರಿ ಅವ್ರನ್ನ? ಸುಮಾರು ಒಂದು 7 ದಿನದಿಂದ ಇಲ್ಲೇ ಇದ್ದಾರೆ ಸರ್. ಓಕೆ. ಇವ್ರಿಗೆ ಊಟ ಎಲ್ಲ ಇಲ್ಲಿರೋರೇ ಎಲ್ಲ ಬಂದು ಕೊಡ್ತಾ ಇದ್ದೀವಿ ಸರ್. ಕೊಡ್ತಾ ಇದ್ದೀವಿ. ಓಕೆ. ಇವ್ರ ಕಡೆ ಯಾರು ಹೇಗೆ ಅಂತ ಏನು ಯಾವುದು ಮಾಹಿತಿ ಇಲ್ಲ. ನೀವು ಪೊಲೀಸ್ ಸ್ಟೇಷನ್ಗೂ ಮಾಹಿತಿ ಕೊಟ್ಟಿದ್ದೀವಿ. ಓಕೆ, ತೊಂದರೆ ಏನಿಲ್ಲ. ಇವ್ರು ನೀವು ಸ್ಟೇಷನ್ ಮುಖಾಂತರ ವಿತ್ ಸ್ಟೇಷನಿಂದ ಲೆಟರ್ ತೊಗೊಂಡು ಇವ್ರನ್ನ ನಮ್ಮ ಆಶ್ರಮದಲ್ಲಿ ಇವ್ರಿಗೆ ನಾವು ಆಶ್ರಯ ಕೊಟ್ಟಿರ್ತೀವಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದಾಗಿತ್ತು ಅಜ್ಜಿಯ ವಾಸ್ತುಸ್ಥಿತಿ. ಅಲ್ಲಿರುವ ಸ್ಥಳೀಯರಿಂದ ಮಾಹಿತಿ ತಗೊಂಡು ನಾವೀಗ ಅಜ್ಜಿನ ನೇರವಾಗಿ ಜೀವನ್ ಭೀಮನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇದ್ದೀವಿ. ಉದ್ದೇಶ ಇಷ್ಟೇ ಸ್ನೇಹಿತರೆ, ಇವರು ಮನೆಯಿಂದ ಹೊರಗೆ ಬಂದು ರಿಟರ್ನ್ ಮನೆಗೆ ಹೋಗೋಕ್ಕೆ ದಾರಿ ಗೊತ್ತಾಗ್ದೇ ಇರ್ಬೋದು. ಒಂದು ವೇಳೆ ಇವ್ರ ಬಂಧು ಬಳಗ ಯಾರಾದರೂ ಇವ್ರನ್ನ ಹುಡುಕ್ತಾ ಇರ್ಬೋದು, ಇಲ್ಲ ಯಾವುದಾದ್ರು ಅವರ ನಿಯರೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಯಾರು ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿರ್ಬೋದು. ಇವೆಲ್ಲ ಮಾಹಿತಿಗೋಸ್ಕರ ಇವರು ಸಿಕ್ಕಂಥ ಜಾಗದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನಲ್ಲಿ ನಾವೊಂದು ಮಾಹಿತಿ ಕೊಡೋದ್ರಿಂದ ಇವ್ರ ಬಂಧು ಬಳಗ ಸಿಗ್ಬೋದು. ಇವ್ರನ್ನ ಮತ್ತೆ ಅವ್ರು ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಇವ್ರನ್ನ ಸ್ಟೇಷನಿಗೆ ಕರ್ಕೊಂಡೋಗಿ ಒಂದು ಮಾಹಿತಿ ಲೆಟರ್ ಮಾಡಿಸಿ ಅಲ್ಲಿಂದ ಇವ್ರನ್ನ ನೇರವಾಗಿ ನಮ್ಮ ಆಶ್ರಮಕ್ಕೆ
ಕರ್ಕೊಂಡು ಬಂದಿರುತ್ತೇವೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಇವರು ನಮ್ಮ ಆಶ್ರಮದಲ್ಲೇ ಆಶ್ರಯ ಪಡೆದಿರ್ತಾರೆ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡೋದ್ರ ಮುಖಾಂತರ ಇವರು ಬಂಧು ಬಳಗ, ಇವ್ರ ಮಕ್ಕಳಿಗೆ ಆದಷ್ಟು ಬೇಗ ಇವರು ಸಿಗಲಿ, ಮತ್ತು ಇವರು ಮನೆಗೆ ಹೋಗಿ ಅವ್ರ ಜೊತೆ ಸುಖ ಶಾಂತಿಯಿಂದ ಜೀವಿಸಲಿ ಅನ್ನೋದೇ ನಮ್ಮ ಸಂಸ್ಥೆಯ ಉದ್ದೇಶವಾಗಿತ್ತು. ನಾವು ಕೇಳ್ಕೊಳ್ಳೋದಿಷ್ಟೇ, ಆ ದೇವರಲ್ಲಿ ಆದಷ್ಟು ಬೇಗ ನಮ್ಮಿಂದಲೋ ಅಥವಾ ನಿಮ್ಮಿಂದಲೋ ಇಲ್ಲ ಪೊಲೀಸ್ ಸ್ಟೇಷನ್ ಮುಖಾಂತರ ಅವ್ರ ಬಂಧು ಬಳಗ ಮನೆಯರು ಅವರಿಗೆ ಸಿಗಲಿ, ಬಂದು ಕರ್ಕೊಂಡೋಗಲಿ ಅನ್ನೋದೇ ನಮ್ಮ ಉದ್ದೇಶ. ಸ್ನೇಹಿತರೆ, ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ತಂದೆ ತಾಯಿ, ಅಜ್ಜ ಅಜ್ಜಿ ಯಾರೇ ಇರಲಿ, ಅವ್ರನ್ನ ಗೌರವಿಸಿ ಪ್ರೀತಿಸಿ ಅವ್ರಿಗೆ ಆದಂಥ ಒಂದು ಸ್ಥಾನಮಾನ ಕೊಡಿ. ಎಂಥ ಪರಿಸ್ಥಿತಿ ಬಂದ್ರೂ ಅವ್ರನ್ನ ನಡೋ ರೋಡಲ್ಲಿ ಬಿಟ್ಟೋಗೋದು ಅಥವಾ ಯಾವುದೋ ಒಂದು ನಿರ್ಜನ ಪ್ರದೇಶದಲ್ಲಿ ಅವ್ರನ್ನ ಬಿಟ್ಟೋಗೋದು ಖಂಡಿತವಾಗ್ಲೂ ಮಾಡಬೇಡಿ. ಇಲ್ಲಿ ಯಾರು ಕೂಡ ಸೂರ್ಯ ಚಂದ್ರ ಇರೋ ತನಕಲೂ ಶಾಶ್ವತವಾಗಿ ಜೀವಿಸಲು ಸಾಧ್ಯವೇ ಇಲ್ಲ. ಇವತ್ತು ಅವರು ಹೋದರೆ ನಾಳೆ ನಾವು ಹೋಗಲೇಬೇಕು. ಇದು ಪ್ರಕೃತಿ ನಿಯಮ. ಇದರ ತದ್ವಿರುದ್ಧ ಯಾರೂ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವಿಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಹೊಸ ಅತಿಥಿಯೊಂದಿಗೆ ನಾವು ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಶುಭ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ.